ನಗರಸಭೆ ವತಿಯಿಂದ ನೀಡ್ತಾ ಇದ್ದಾರೆ. ಇದೊಂದು ಏನು ಪಂಪ್ ಹೌಸ್ ಹೊಸದಾಗಿ ನಿರ್ಮಾಣ ಮಾಡಿದೆ 2023ರಲ್ಲಿ, ಅದ್ರ ಮುಂಚೆ ಕೂಡ ಇತ್ತು. ಯಾಕಂದ್ರೆ ನಮ್ಮ ತಂದೆಯವರ ಕಾಲದಿಂದಲೂ ಕೂಡ ಹಳೆಯ ಪಂಪ್ ಹೌಸ್ನ ಜನತೆ ಯಾರು ಆತಂಕಕ್ಕೆ ಒಳಗಾಗೋ ಅವಶ್ಯಕತೆ ಇಲ್ಲ. ಯಾವುದೇ ರೀತಿ ಕೈಗಾರಿಕಾ ತ್ಯಾಜ್ಯ ಆಗಲಿ, ಯಾವುದೇ ರೀತಿಯ ಒಂದು ವಿಷಕಾರಿ ಏನಾದ್ರು ಟಾಯ್ಲೆಟ್ ನೀರನ್ನು ಸರಬರಾಜು ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಮಾಹಿತಿ ಮಾಧ್ಯಮಗಳಲ್ಲಿ ಬಿತ್ತರವಾಗಿತ್ತು. ಜನಗಳು ಏನು ಆತಂಕಗೊಂಡಿದ್ರು ನೋಡಿ. ಈಗ ತಮ್ಮ ಮೂಲಕ ಮಾಧ್ಯಮದಿಂದ ನಾವು ಲೈವ್ ಆಗಿ ನೇರ ಪ್ರಸಾರದಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಯಾವುದೇ ರೀತಿಯಾದ ತಮ್ಮ ಕಂಡು ಬರ್ತಾ ಇದೆಯಾ? ಇಲ್ಲ ಯಾರಾದರೂ ಅನುಮಾನ ಆತಂಕ ಇರುವಂಥವ್ರು ಬಿಸ್ಲರಿ ಬ್ಯಾಟರ್ ತಂದು ನಿಲ್ಲಿಸಿದಾಗ 2 ವಾಟರ್ ಒಂದೇ ರೀತಿ ಇದೆ. ಇಲ್ಲಿ ಇರೋ ಅಂತ ಆತಂಕ ಏನಿದೆ ನಮಗೆ ಗಜೇಂದ್ರ ಅವರೇ, ನಗರಸಭೆಯವರು ಕೊಳಚೆ ನೀರು, ಟಾಯ್ಲೆಟ್ ನೀರು ಅಥವಾ ನೋಡಿ ಗಜೇಂದ್ರ ಅವರವರು ತಮ್ಮೆಲ್ಲರ ಮಾಧ್ಯಮದ ಮುಂದೆ ಕುಡಿತಾ ಇದ್ರು. ಸಿಹಿ ನೀರಿದೆಯಾ, ಉಪ್ಪು ನೀರಿದೆಯಾ? ಸ್ವೀಟ್ ವಾಟರ್. ನೋಡಿ, ನೀರು ಪವಿತ್ರವಾದದ್ದು, ಮನಸ್ಸು ಶುದ್ಧವಾಗಿರಬೇಕು. ಅದೇ ರೀತಿ ನೀರು ನೋಡಿ, ಸಿಹಿ ನೀರು ಏನು ನಾವು ಕುಡಿದಿದ್ದೀವಿ, ಇದು ಸಿಹಿ ನೀರು. ಕೆರೆಗೆ ಹೊಂದಿಕೊಂಡಿರೋಂಥ ಬೋರ್ವೆಲ್ ಇದು. ಕೆರೆಗೆ ಏನು ಹೊಂದಿಕೊಂಡಿರೋ ಬೋರ್ವೆಲ್ಗಳಲ್ಲಿ ಯಾರು ಕೂಡ ಕೆರೆ ನೀರನ್ನ ಡೈರೆಕ್ಟಾಗಿ ನಗರಸಭೆಯವರು ಪೈಪ್ ಮೂಲಕ ನಗರ ವಾಸಿಗಳಿಗೆ ಯಾರು ಸರಬರಾಜು ಮಾಡ್ತಾ ಇಲ್ಲ. ಈ ರೀತಿ ತಪ್ಪು ಮಾಹಿತಿಗಳನ್ನ ದಯವಿಟ್ಟು ನಾನು ಕೈ ಮುಗಿದು ಬೇಡ್ಕೊಳ್ತೀನಿ. ಜನಗಳಲ್ಲಿ ಈ ಮಾಹಿತಿಗಳನ್ನ ನಂಬಬೇಡಿ. ಯಾವುದೇ ರೀತಿ ಅನುಮಾನ ಇದ್ದರೆ, ಈಗ ನೋಡಿ, ಈ ಯಾವುದೇ ರೀತಿ ಅನುಮಾನ ಇದ್ದರೆ ನೀವು ಫಲಿತಾಂಶವನ್ನು ಮಾದರಿ ಸಂಗ್ರಹಿಸಿ ಜನರ ಮುಂದೆ ಇಡುವಂಥ ಕೆಲಸ ಮಾಡಬೇಕು. ಅದೇ ರೀತಿ ನಾವು ಜೈ ಫೌಂಡೇಶನ್ ಕಡೆಯಿಂದ ಈಗಾಗಲೇ ಸಂಶೋಧಕರು ಏನಿದ್ದಾರೆ ಅದರದೇ ಆದ ಒಂದು ಮಾನದಂಡಗಳ ಮುಖಾಂತರವಾಗಿ ಅವ್ರನ್ನ ನೀರಿನ ಸ್ಯಾಂಪಲ್ಗಳನ್ನ ಸಂಗ್ರಹಣೆ ಮಾಡಿ ಅದನ್ನು ಫ್ರೀಜರ್ ಮುಖಾಂತರ ಅದೊಂದು ಮೈಕ್ರೋಬಯಾಲಜಿ ಮಾದರಿನ ಈ ರೀತಿ ಒಂದು ಸಂಗ್ರಹಣೆ ಮಾಡಿ ಅದನ್ನು ಓಪನ್ ಮಾಡ್ತೀರಾ ಗೋವಿಂದರಾಜ್? ಏನಿದೆ ನೋಡಿ, ಐಸ್ ಪ್ಯಾಡ್ಸ್ಗಳಲ್ಲಿ ಸಂಗ್ರಹಣೆ ಮಾಡ್ತಾರೆ ನೋಡಿ, ತಾವೇ ಇಟ್ಕೊಳ್ಳಿ. ಈ ರೀತಿಯಾದ ವ್ಯವಸ್ಥೆ ಮೂಲಕ ಮಾದರಿಗಳನ್ನ ಇಲ್ಲಿ ನಮ್ಮ ಉದ್ದೇಶ ಜೈ ಫೌಂಡೇಶನ್ ಕಡೆಯಿಂದ ಏನು ಆತಂಕ ನಿರ್ಮಾಣ ಆಗಿದೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅದನ್ನು ಹೋಗಲಾಡಿಸ್ಬೇಕು. ಇವತ್ತು ಏನು ರಾಸಾಯನಿಕ ತ್ಯಾಜ್ಯಗಳು, ಕೊಳಚೆ ನೀರು, ಗೋವಿಂದರಾಜ್ ಅವರೇ, ಇಲ್ಲೆಲ್ಲಾದರೂ ಕೂಡ ಟಾಯ್ಲೆಟ್ ನೀರು ಬಿಡುವಂಥ ಲಕ್ಷಣಗಳಿದೆಯಾ? ಇದು ಟಾಯ್ಲೆಟ್ ನೀರಾದರೆ ನಾವು ಕುಡಿದಿರೋ ನೀರೇನಾಗಾದರೆ ದಯವಿಟ್ಟು ನಗರವಾಸಿಗಳು ಏನು 5 ರಿಂದ 7 ವಾರ್ಡ್ಗೆ ಸರಬರಾಜು ಆಗ್ತದೆ ನೀರನ್ನ ಕುಡಿಯೋರು ಯಾರು ಆತಂಕಕ್ಕೆ ಒಳಗಾಗಬೇಡಿ. ನಾವು ಹೇಳ್ಬೋದಾ pH ಲೆವೆಲ್ನು ಕೂಡ ಈಗ ತಮ್ಮ ಮುಂದೆ ಇವತ್ತು ನಾವು ಕೂಡ ಮನೆ ಕೇದಾರ್ನಾಥ್ ಹೋದಾಗ ಹರಿಯೋ ನೀರಿನಲ್ಲಿ ಡೈರೆಕ್ಟಾಗಿ ಕುಡಿದ್ವಿ. ಅಲ್ಲಿ ಹೋಗಿ pH ಗುಣಮಟ್ಟ ಅಥವಾ ಇನ್ನೇನೋ ಕಲುಷಿತ ಆಗಿದೆ ಅಂತ ಮನಸ್ಸಲ್ಲ. ಅಂದರೆ ಇವತ್ತು ಸವಾಲುಗಳು ಎದುರಾಗಿದೆ. pH ಗುಣಮಟ್ಟವನ್ನು ಪರಿಶೀಲನೆ ಮಾಡೋಣ. ಆಲ್ರೆಡಿ 2 ಕೆರೆಗಳಲ್ಲಿ ನಾವು ಸಂಗ್ರಹಣೆ ಮಾಡಿದ್ವಿ. ಅದು ಕೆರೆ ನೀರು, ಇದು ಬೋರ್ವೆಲ್ ನೀರು. ಈ ಕಡೆ ಮಾಧ್ಯಮದವ್ರಿಗೆ HN ವ್ಯಾಲಿ ನೀರು ಕೊಳವೆ ಮುಖಾಂತರ ಇಲ್ಲಿ ಸರಬರಾಜು ಆಗ್ತಾ ಇಲ್ಲ ಸರ್. ಅಂತರ್ಜಲ ಭೂಮಿ ಮಟ್ಟಕ್ಕೆ ಏನಿದೆ ಅದನ್ನು ನಿರ್ಧಾರ ಮಾಡೋರು ಯಾರು? ತಾವ ವಿಜ್ಞಾನಿಗಳಿದ್ದಾರೆ, ಸಂಶೋಧಕರಿದ್ದಾರೆ. ಲ್ಯಾಬಲ್ಲಿ ಪರೀಕ್ಷೆ ಮಾಡಿದಾಗ ಮಾತ್ರ ಸತ್ಯ ತಿಳಿಯೋದು. ನಾವು ಇದನ್ನು ಕೊಳಚೆ ನೀರು ಅಂತ ಹೇಳ್ಬಿಡ್ಬೋದಾ? ಗ್ಯಾರಂಟಿ ಏನು ಕೇಳ್ತೀರಾ ತಾವು? ಈಗ ನಾನಲ್ಲಿ ಮುದ್ದೇನಹಳ್ಳಿಯಲ್ಲಿ ನಂದಿನಿ ಹಾಲ್ ಬೂತ್ ಹತ್ರ ಹೋಗಿ ನಾನು ಮಜ್ಜಿಗೆ ಅಂತ ಕೇಳಿದೆ. ಇಲ್ಲ, ನೀವು ಮಜ್ಜಿಗೆ ಕೊಟ್ಟಿಲ್ಲ, ವಿಷ ಕೊಟ್ಟಿದ್ದೀನಿ ಅಂದರೆ ಆ ವ್ಯಕ್ತಿ ಹೇಳ್ದ, ಸರ್ ಟೆಸ್ಟ್ ಮಾಡಿಸಿ ಬೇಕಾದರೆ ನೀವು ಇದು ಮ್ಯಾನುಫ್ಯಾಕ್ಚರರ್ ಹತ್ರ. ಹಾಗಾಗಿ ಇಲ್ಲಿ ಸ್ವಾಭಿಮಾನದ ಪ್ರಶ್ನೆ ಎತ್ತಿದೆ. ನಾವೆಲ್ಲರೂ ಸ್ವಾಭಿಮಾನಿಗಳಿದ್ದೀವಿ, ಅದಕ್ಕೆ ನಾವು ಟೆಸ್ಟ್ ಮಾಡಿಸ್ತಾ ಇದ್ದೀವಿ. ಸದನದಲ್ಲೂ ಕೂಡ ಕೃಷ್ಣ ಬೈರೇಗೌಡ ಹೇಳಿದೆ, ನಿಮ್ಗೆ ಆತಂಕ ಇದ್ದರೆ ಟೆಸ್ಟ್ ಮಾಡಿಸಿ ನೀರನ್ನ, ಅಲ್ಲಿ ತೊಂದರೆ ಆಗಿದ್ರೆ ಹೇಳಿ ಅದು ಸರಿಪಡಿಸೋ ಕೆಲಸ ಮಾಡೋಣ. ಈಗ ನೋಡಿ, ನಾವು ಕುಡ್ದಿದ್ದೀವಿ, ಇಬ್ಬರು ಕುಡ್ದಿವಿ, ಸೇವನೆ ಮಾಡಿದ್ವಲ್ಲ ನೀರು, ಏನಾದ್ರೆ ಇಬ್ಬರಿಗೂ ಕ್ಯಾನ್ಸರ್ ಬರಬೇಕಲ್ವ? ಹಾಗಲ್ಲ ನೋಡಿ. ತಪ್ಪು ತಿಳುವಳಿಕೆ ಏನಿದೆ, ಮೂಢನಂಬಿಕೆಗಳನ್ನ ಫಸ್ಟು ಜನ, ಇವತ್ತು ಚಿಕ್ಕಬಳ್ಳಾಪುರ ಜನ ಭಾಳ ಬುದ್ಧಿವಂತ ಇದ್ದಾರೆ. ಈ ರೀತಿ ಮಾತುಗಳನ್ನ ಯಾರು ನಂಬೋ ಕೆಲಸ ಆಗಬಾರ್ದು. ಏನೇ ಆ ರೀತಿ ಅನುಮಾನ ಇದ್ದರೆ ಪರೀಕ್ಷೆ ಮಾಡಿ, ನಗರಸಭೆ ಕಚೇರಿಗೆ ಭೇಟಿ ಕೊಡಿ, ನೀರು ಸರಬರಾಜು ಇಲಾಖೆ ಏನಿದೆ ನಗರಸಭೆಯಲ್ಲಿ ಹೋಗಿ ವಿಚಾರ ಮಾಡಿ.
ಫಲಿತಾಂಶ ರಿಪೋರ್ಟ್ ಕೊಡ್ತಾರೆ. ನಿಮ್ಗೆ ಡೌಟ್ ಇದೆಯಾ ನೀವೇ ಚೆಕ್ ಮಾಡಿಸಿ. ನಾನು ಕೇಳೋದು ಜನ ಇದ್ರ ಬಗ್ಗೆ ಆರೋಪಗಳು ಮಾಡಿದ್ದಾರೆ, ಹಾಗಾದ್ರೆ ಅವ್ರ ಆರೋಪಗಳನ್ನ ಸುಳ್ಳು ಅಂತ ಹೇಳ್ತೀರಾ? ನೋಡಿ, ಸುಳ್ಳು ಅನ್ನೋದು ಯಾವಾಗ ನಿರ್ಧಾರ ಆಗುತ್ತೆ? ಫಲಿತಾಂಶ ಹೊರಬಂದ ನಂತರ. ಫಲಿತಾಂಶ ಹೊರಬಂದ ನಂತರ ಮಾಧ್ಯಮ ಏನು ಆದೇಶ ನೀಡಿದೆ ಅದರ ಪ್ರಕಾರ ಮಾನದಂಡಗಳನ್ನ BWSSB ಇಲಾಖೆ ಆಗಿರ್ಬೋದು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗಿರ್ಬೋದು, ನಗರಸಭೆ, ಇದು ಈ ಚಿಕ್ಕಬಳ್ಳಾಪುರ ನಗರಸಭೆ ಒಂದಲ್ಲ, ನಾವು ಪಕ್ಕದಲ್ಲಿರೋ ದೊಡ್ಡಬಳ್ಳಾಪುರ ನಗರಸಭೆ ಹೋಗಿ ಕೇಳಿದ್ರು ಕೂಡ ನೀರು ಸರಬರಾಜು ಆಗುವಾಗ ಪ್ರತಿಯೊಬ್ಬ ಏನು ಅಧಿಕಾರಿಗಳಿದ್ದಾರೆ ಇದೇ ರೀತಿ ಮಾದರಿಗಳನ್ನ, ಸ್ಯಾಂಪಲ್ಗಳನ್ನ ಸಂಗ್ರಹಣೆ ಮಾಡಿ ಪ್ರತಿಯೊಂದು ರಿಪೋರ್ಟ್ ನಗರಸಭೆಯಲ್ಲಿದೆ. ನಾವು ಪ್ರಶ್ನೆ ಮಾಡಬೇಕಷ್ಟೇ. ಪ್ರಶ್ನೆ ಮಾಡಿದಾಗ ಅದನ್ನು ತಿಳಿಸುವಂಥ ಕೆಲಸ ಆಗ್ತಾರೆ. ಅವರು ಕೂಡ ಏನು ಪ್ಯಾರಾಮೀಟರ್ಸ್ ಇದೆ, 15 ಪ್ಯಾರಾಮೀಟರ್ಸ್ ಇದೆ ಇದರಲ್ಲಿ. ಎಷ್ಟು ಜನಕ್ಕೆ ಗೊತ್ತಿದೆ 15 ಪ್ಯಾರಾಮೀಟರ್ಸ್ ಇರ್ತಿದೆ ಅಂತ ಹೇಳಿ? ನೀರಿನ ಸ್ಮೆಲ್ ಆಗಿರ್ಬೋದು, ನೀರಿನ ಒಂದು ಆಲ್ಕಲೈನ್ ಮಟ್ಟ ಇರ್ಬೋದು, pH ಲೆವೆಲ್ ಇರ್ಬೋದು, ಫ್ಲೋರೈಡ್ ಮಟ್ಟ ಇರ್ಬೋದು, ನೈಟ್ರೇಟ್ ಮಟ್ಟ ಇರ್ಬೋದು, ಇದರಲ್ಲಿ ಏನೇನಿದೆ ಮತ್ತೆ ಫ್ಲೋರೈಡ್ ಜಾಸ್ತಿ ಇದೆ ಅಂತ ಆರೋಪ. ಪ್ಯಾರಾಮೀಟರ್ ಅಲ್ಲಿ ಇವೆಲ್ಲ ಒಳಗೊಂಡಂತೆ ಇರುತ್ತದೆ. ಫಲಿತಾಂಶ ಬಂದ ನಂತರ ಇಡೀ ಜಿಲ್ಲೆಗೆ ಒಂದು ಮಾಹಿತಿಯನ್ನು ಕೊಡೋ ಕೆಲಸ ನಾವು ವಿತ್ ಫಲಿತಾಂಶನ ಏನು ಬಂದಿದೆ ಅದರ ವರದಿ ಇಟ್ಕೊಂಡು ನಾನು ಮಾಧ್ಯಮಗಳ ಮುಂದೆ ಮಾತಾಡ್ತೀನಿ. ಯಾಕಂದ್ರೆ ಈಗ ಏನೇ ಮಾತಾಡಿದ್ರು ಕೂಡ ಅದು ತಪ್ಪಾಗುತ್ತೆ. ನಾವು ವೈಜ್ಞಾನಿಕವಾಗಿ ವಿಚಾರ ತಿಳ್ಕೊಂಡು ನಿಂತವರು, ನಾವು ಬೇರೆಯವ್ರ ರೀತಿ ಪ್ರಬುದ್ಧರಾಗಲಿ ಇನ್ನೊಂದಲ್ಲ, ನಾವು ವೈಜ್ಞಾನಿಕವಾಗಿ ಮಾತಾಡ್ತೀವಿ ಏನೇ ರೀತಿ. ಯಾಕಂದರೆ ಮೂಢನಂಬಿಕೆಗಳಿಂದ ಆಚೆ ಬರಬೇಕು. ನಮ್ಮ ಜನ ಇವತ್ತು ಯಾರೋ ಒಬ್ಬರು ಬಂದು ನೀರು ಕಲುಷಿತ ಆಗಿದೆ ಅಂದರೆ ನಾವು ಎಲ್ಲರೂ ಪರೀಕ್ಷೆ ಮಾಡೋವಂಥ ಒಂದು ಕೆಲಸ ಆಗಬೇಕು. ಅಥವಾ ನಗರಸಭೆ ಅಧಿಕಾರಿಗಳನ್ನ ಸಂಪರ್ಕಿಸಿ ಇದ್ರದ್ದು ಏನು ಲ್ಯಾಬ್ ರಿಪೋರ್ಟ್ ಇದೆ ಅಂತ ನಗರಸಭೆಯಲ್ಲಿದೆ. ನಿಮ್ಗೆ ಗೊತ್ತಿಲ್ಲ, ಫ್ಲೋರೈಡ್ ಅಂಶ ಇಲ್ಲ. ನಗರಸಭೆ ಏನು ರಿಪೋರ್ಟ್ಗಳಿದೆ, ಕಳೆದ ರಿಪೋರ್ಟ್ಗಳು ನಾನು ಕೂಡ ಗಮನಿಸಿದೆ. ನಾನು ರಿಕ್ವೆಸ್ಟ್ ಮಾಡಿದೆ ಜೈ ಫೌಂಡೇಶನ್ ಪರವಾಗಿ, ಅವ್ರ ಮಾಹಿತಿಯನ್ನು ತಿಳಿಸಿದ್ರು. ಆಲ್ರೆಡಿ ಅದರಲ್ಲಿ ಫ್ಲೋರೈಡ್ ಮಟ್ಟ ಇಲ್ಲ. ನೀವು ನಂಬ್ತೀರಾ? ಬಾಗೇಪಲ್ಲಿ ನಮ್ಮ ಹತ್ರದಲ್ಲೇ ಇದೆ. ಬಾಗೇಪಲ್ಲಿಯಲ್ಲಿ ಫ್ಲೋರೈಡ್ ಅಂಶ ಅದು ಮೊದಲಿನಿಂದನೂ ಇದೆ. ಅಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಅದು ಪ್ರಾಕೃತಿಕವಾಗಿ ರಚನೆ ಆಗಿರೋದು ಬ್ರದರ್. ನಾವು ಯಾವುದೂ ಇದನ್ನು ಸ್ವಯಂ ಪ್ರೇರಿತವಾಗಿ ಯಾರು ರಚನೆ ಮಾಡೋಕ್ಕಾಗಲ್ಲ. ಫ್ಲೋರೈಡ್ ಅಂಶ ತೊಗೊಂಡೋಗಿ ಹಾಕೋಕ್ಕಾಗಲ್ಲ. ಭೂಮಿ ಇದು ಅಂತರ್ಜಲ, ನೀರು ದೇವ್ರ ಸಮಾನ. ಇವತ್ತು ಇದೇ ಅಂತರ್ಜಲ ಭೂಮಿಯಲ್ಲಿ ಏನು ಕುಸಿದಿತ್ತು 10-15 ವರ್ಷದಿಂದ, ಅವೆಲ್ಲ ಮರಿಬಾರ್ದು ನಾವು. ಇವತ್ತು ಏನು ನಮ್ಮ ರೈತರುಗಳು ಏನಿದ್ದಾರೆ ಇವತ್ತು ಬೆಳೆ ಬೆಳೆದು ಅವರು ಒಂದು ಜೀವನ ಸಾಕ್ತಾ ಇದ್ದಾರೆ. ಈ ರೀತಿ ಅಪಪ್ರಚಾರ ಉಂಟಾದಾಗ ಬೆಳೆ ನಷ್ಟ ಆದರೆ ಅವ್ರು ಬೆಳೆದಿರೋ ಬೆಳೆ ಯಾರೂ ತೊಗೊಂಡಿಲ್ಲ, ತರಕಾರಿಗಳು ತೊಗೊಂಡಿಲ್ಲ. ಮುಂದಿನ ಹಂತದಲ್ಲಿ ಮಾತಾಡ್ತೀನಿ. ಈಗ ನಾವು ಏನು ಶುದ್ಧೀಕರಣ ಘಟಕಗಳ ಬಳಿ ನೀರು ಸರಬರಾಜು ಘಟಕದ ಬಳಿ ಏನು ನಿಂತಿದ್ದೀವಿ, ಇದರ ಮಾಹಿತಿ ಒದಗಿಸಿದ್ದು ಮೊನ್ನೆ ಮಾಧ್ಯಮದಲ್ಲಿ ಬಿತ್ತರಾಗಿತ್ತು. ಕಂದವಾರ ಕೆರೆ ಪಕ್ಕದಲ್ಲಿ ನೀರು, ಟಾಯ್ಲೆಟ್ ನೀರು, ಕೈಗಾರಿಕಾ ತ್ಯಾಜ್ಯ. ಯಾವ ಕೈಗಾರಿಕಾ ತ್ಯಾಜ್ಯ ಇದೆ ಅಂತ ತಾವು ಮಾಧ್ಯಮದವ್ರು ತಿಳಿಸ್ಕೊಟ್ರೆ ನಾನು ಕೂಡಲೇ ಕೈಗಾರಿಕೆಗೆ ನಾನೇ ಸಂಪರ್ಕಿಸಿ ನಾನು ಕೈಗಾರಿಕಾ ಸಚಿವರಿಗೆ ಮನವಿ ಮಾಡಿ ಬಂದ್ ಮಾಡೋ ಕೆಲಸ. ಕೈಗಾರಿಕೆಯನ್ನು ಬಂದ್ ಮಾಡ್ತೀನಿ ನಾನು, ಜನಗಳಿಗೆ ತಾಲೂಕು ಬಂದ್ ಮಾಡಿಸಲ್ಲ, ನಾನು ಕೈಗಾರಿಕೆಗಳನ್ನ ಬಂದ್ ಮಾಡಿಸ್ತೀನಿ. ಯಾಕಂದ್ರೆ ಇಲ್ಲಿ ಯಾವ ಕೈಗಾರಿಕೆ ಕೆರೆಗಳಿಗೆ ನೀರು ಕೊಡಬೇಕು. ಮತ್ತೆ ಬೇರೆ ಬೇರೆ ರೀತಿಯ ಪ್ಲಾಸ್ಟಿಕ್ ಇಂದನೂ ಕ್ಯಾನ್ಸರ್ ಜಾಸ್ತಿ ಇದಾಗ್ತಾ ಇದೆ. ಪ್ಲಾಸ್ಟಿಕ್ ಬಳಕೆ ಸಂಪೂರ್ಣ ನಿಷೇಧ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ಮಾಧ್ಯಮದವ್ರ ಮೂಲಕ ನಗರಸಭೆ ಅಧ್ಯಕ್ಷರಿಗೆ, ಜಿಲ್ಲಾಧಿಕಾರಿಗಳು ಕೂಡ ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇನ್ನು ಪ್ಲಾಸ್ಟಿಕ್ ನಿಷೇಧ ಸಂಪೂರ್ಣವಾಗಿ ಆಗುವಂಥ ಕೆಲಸ ಆಗಬೇಕು. ಇದನ್ನ ಕ್ಷಿಪ್ರಗತಿಯಲ್ಲಿ ಇದನ್ನು ಕಾನೂನನ್ನ ಆಚರಣೆಗೆ ತರಬೇಕಂತ ಹೇಳಿ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಪ್ಲಾಸ್ಟಿಕ್ ಏನು ನಾವು ಉಪಯೋಗಿಸ್ತಾ ಇದ್ದೀವಿ, ಈಗ ಕಾಫಿ ಟೀಗಳಾಗಿರ್ಬೋದು ಪ್ಲಾಸ್ಟಿಕ್ ಬಳಕೆ, ಈಗ ಟೀ ಪಾರ್ಸಲ್ ಹೋದರೆ ಅದಕ್ಕೆ ಪ್ಲಾಸ್ಟಿಕ್ ಬಳಕೆ, ಅದು ಉಪಯೋಗಿಸಿದ ನಂತರ ಹಂಗೆ ಎಸೆಯುವಂಥ ಕೆಲಸ ಆಗ್ತಾ ಇದೆ. ಅದು ಕೂಡ ಭೂಮಿಗೆ ಸೇರಿ ಅಂತರ್ಜಲ ಮಟ್ಟ ಕಲುಷಿತ ಆಗೋ ರೀತಿಯಲ್ಲಿ ಅದು ಕೂಡ ಒಂದು ಕಾರಣ ಆಗ್ತಾ ಇದೆ. ಹಾಗಾಗಿ ರಾಸಾಯನಿಕ ರಸಗೊಬ್ಬರಗಳು ಏನು ಇವತ್ತು ಸರಬರಾಜು ಆಗ್ತಾ ಇದೆ, ಕೆಲವು ಉತ್ತಮ ಗುಣಮಟ್ಟ ಇದೆ, ಕೆಲವು ಹಾನಿಕಾರಕ ಇದೆ. ರೈತರಿಗೆ ಅದನ್ನು ತಿಳಿ ಹೇಳೋ ಕೆಲಸ ಮಾಡಬೇಕಾಗುತ್ತೆ. ಜೊತೆಗೆ ಸಾವಯವ ಕೃಷಿ ಪದ್ಧತಿಗೆ ಹೆಚ್ಚು ಒತ್ತನ್ನು ಕೊಟ್ಟಾಗ ಎಲ್ಲೋ ಒಂದು ಮೂಲೆಯಲ್ಲಿ ಅಂತರ್ಜಲ ಮಟ್ಟದ ಸಂರಕ್ಷಣೆಗೆ ಎಲ್ಲರೂ ಕೂಡ ಒಂದು ಕೈ ಜೋಡಿಸೋ ರೀತಿಯಲ್ಲಿ ಕೆಲಸ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಕೆರೆ ನೀರು ಸೇರಿ pH ಗುಣಮಟ್ಟ ಇದು ಯೋಗ್ಯವಾಗಿದೆ ಅಂತ ಇದು ಕುಡಿಯೋಕ್ಕೆ ನೀರು ಯೋಗ್ಯವಾಗಿದೆ. ಇದು ಕುಡಿಯೋದ್ರಿಂದ ಏನು ತೊಂದರೆ ಇಲ್ಲ. ಇಲ್ಲಿ ಪಕ್ಕದಲ್ಲಿ ಕಂದವಾರದ ಕೆರೆ ಹೆಚ್ಚಿನ ಮೇಲೆ ನೀರು ಬರ್ತಾ ಇದೆ. ಅದರ ನೀರು ಇದರೊಳಗಡೆ ಏನು ಮಿಕ್ಸ್ ಆಗಿಲ್ಲ. pH ಲೆವೆಲ್ ಕರೆಕ್ಟ್ ಆಗಿದೆ. ಇದು 6 ಮೇಲೆ ಇರಬೇಕು, 8.5 ಒಳಗಡೆ ಇರಬೇಕು pH. ಇದು ತುಂಬ ನೀರು ಚೆನ್ನಾಗಿದೆ. ಫಿಲ್ಟರ್ ಮಾಡಿ ಕುಡಿಬೇಕು, ಹಂಗೆ ಕುಡಿಬೇಕು. ಇಲ್ಲ, ಫಿಲ್ಟರ್ ಮಾಡಿ ಕುಡಿದ್ರೂ ಚೆನ್ನಾಗಿರುತ್ತೆ, ಹಾಗೆ ಕುಡಿದ್ರೂ ಏನೂ ತೊಂದರೆ ಇಲ್ಲ. ಈಗ ಹಲವಾರು ಆರೋಪಗಳಿದೆ. ಇಲ್ಲ, ನಾವು ಮಾತಾಡ್ತೀವಿ. ಕಿಡ್ನಿ ಸಮಸ್ಯೆ, ಕ್ಯಾನ್ಸರ್ ಪೇಷಂಟ್ ಮಾನದಂಡಗಳೇನಿದೆ 6ರಿಂದ 8.5. ಇವತ್ತು ನಾವು ಬಿಸ್ಲರಿ ವಾಟರ್ ಇರ್ಬೋದು, ಅದರದ್ದೇ ಆದ ಸಂಸ್ಕರಣೆ ಹಂತಗಳಲ್ಲಿ ಅವರು pH ಲೆವೆಲ್ನ ಗುಣಮಟ್ಟವನ್ನು ಕಡಿಮೆ ಇದ್ದಾಗ ಅದನ್ನು ಇನ್ಕ್ರೀಸ್ ಮಾಡಿ ಅದಕ್ಕೇನು ಮಿನರಲ್ ಲವಣಾಂಶಗಳನ್ನ ಸೇರಿಸಿ ಇವತ್ತು ಮಾರುಕಟ್ಟೆಯಲ್ಲಿ ಪ್ರತಿಯೊಂದು ಲೀಟ್ರ್ 600, 700, 1000 ರೂಪಾಯಿವರೆಗೂ ಇದೆ. ಇವತ್ತು pH ಲೆವೆಲ್ ಗುಣಮಟ್ಟ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ, ತಾವು ಗಮನಿಸ್ಬೋದು. ಈ ಇವಿಯಾನ್ ವಾಟರ್ಗಳೇನಿದ್ದಾವೆ ಅಥವಾ pH ಬ್ಯಾಲೆನ್ಸ್ಡ್ ವಾಟರ್ ಅಂತ ಕೂಡ ಬರುತ್ತೆ. ಇದರ ಅರ್ಥ 6ರಿಂದ 8 ಒಳಗಡೆ, 8.5 ಒಳಗಡೆ ಏನು ಪ್ಯಾರಾಮೀಟರ್ಸ್ ಮಾನದಂಡಗಳಿದೆ ಅದು ಕುಡಿಯೋಕ್ಕೆ ಯೋಗ್ಯ. ಅದರ ಯಾವುದೇ ರೀತಿ ಹಾನಿಕಾರಕ ಇಲ್ಲ. ಆದರೂ ಕೂಡ ಇವೆಯನ್ನು ಕೂಡ ನಾವು ಮಾದರಿಯನ್ನು ಸಂಗ್ರಹಿಸಿ ಇದು ಪರೀಕ್ಷೆಗೆ ಕಳಿಸುವಂಥ ಕೆಲಸ ಮಾಡಿದ್ದೇವೆ. ಇವತ್ತು ತಮ್ಮ ಮಾಧ್ಯಮಗಳ ಮುಖಾಂತರ ತಿಳಿಸ್ತಾ ಇದ್ದೀನಿ. ಯಾರು ಆತಂಕಕ್ಕೆ ಒಳಗಾಗಬೇಡಿ. ಫಲಿತಾಂಶ ಬಂದ ನಂತರ ಇಡೀ ಚಿಕ್ಕಬಳ್ಳಾಪುರ ಜನತೆಗೆ, ರಾಜ್ಯದ ಜನತೆಗೆ ಈ ಸತ್ಯವನ್ನು
ಹೊರಗಡೆ ಇರುವಂಥ ಕೆಲಸ ಬಯಲು ಮಾಡುವಂಥ ಸತ್ಯ ಏನಿದೆ, ನಮಗೆ ಏನು ಅಪಪ್ರಚಾರ ಆಗಿದೆ ನಮ್ಮ ತಾಲೂಕಿನ ಮೇಲೆ, ನಮ್ಮ ನಗರವಾಸಿಗಳಿಗೆ ಆತಂಕವಾದ ಸೃಷ್ಟಿಯಾಗಿದೆ, ಅದನ್ನು ದೂರ ಮಾಡುವಂಥ ಕೆಲಸ ನಮ್ಮ ದೇಶ ಫೌಂಡೇಶನ್ ಸಂಸ್ಥೆ ಮುಖಾಂತರ ಅದು ನಗರಸಭೆಯ ಪರವಾಗಿ ಅವರು ಅಧ್ಯಕ್ಷರು ಬಂದಿದ್ದಾರೆ. ಎಲ್ಲರ ಸಹಯೋಗದೊಂದಿಗೆ ಅದನ್ನು ದೂರ ಮಾಡೋ ಕೆಲಸ ನಾವು ಮಾಡ್ತೀವಿ. ಯಾವ್ಯಾವ ಟೆಸ್ಟ್ ಕಳಿಸ್ತೀರಾ ಸರ್? ಈಗ ಅದರದ್ದೇ ಆದ ಪ್ಯಾರಾಮೀಟರ್ಸ್ ಇದೆ ಕುಡಿಯೋ ನೀರಿಗೆ. ಈಗ ನಗರಸಭೆಯಿಂದ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ, ಅಧ್ಯಕ್ಷರು ಅದನ್ನು ತಿಳಿಸಿದ್ರೆ ಉತ್ತಮ ಅಂತ ಕಾಣಿಸುತ್ತೆ. ಹೇಳಿ ಅಧ್ಯಕ್ಷ. ಇವತ್ತು ಏನು ನಾವು ಸುಮಾರು ಒಂದು ಕಳೆದ ಅವಧಿಯಲ್ಲಿ ಮೊನ್ನೆ ಡಾಕ್ಟರ್ ಸುಧಾಕರ್ ಅವರು ಚಿಕ್ಕಬಳ್ಳಾಪುರದ ಪರಿಸ್ಥಿತಿ 1500ರಿಂದ 2000 ಅಡಿಗಳ ಅಂತರ್ಜಲ ಕುಸಿದು ಹೋಗಿತ್ತು. ಇವತ್ತು ನಾವು ನಗರಸಭೆಯಲ್ಲಿ ಸುಮಾರು 100 ಬೋರ್ವೆಲ್ಗಳು ಹಾಕಿದ್ದೀವಿ, ಅದೆಲ್ಲ ಫೈಲೂರ್ ಆಗ್ತಾ ಇತ್ತು. ಇವತ್ತು ಕೆರೆಗೆ ನೀರು ತಂದ ಮೇಲೆ ಅಂತರ್ಜಲ ವೃದ್ಧಿಯಾಗಿ ಇವತ್ತು 100 ಅಡಿಗೆ ನಮ್ಮಲ್ಲಿ ನಗರಸಭೆಯಲ್ಲಿ ಸುಮಾರು 180ಕ್ಕೂ ಹೆಚ್ಚು ಬೋರ್ವೆಲ್ಗಳು ಇವಾಗ ಕಾರ್ಯನಿರ್ವಹಿಸ್ತಾ ಇದೆ. ಇವತ್ತು ಕೆರೆಗೆ ಹೊಂದಿಕೊಂಡಿದೆ. ಕೆರೆ ಅಂದರೆ ಕಟ್ಟೆ ಕೆಳಗಡೆ ಇರ್ತಕ್ಕಂಥ ಬೋರ್ವೆಲ್ಸು ಇವತ್ತು ಒಂದು 5 ಬೋರ್ವೆಲ್ಸು ರನ್ನಿಂಗಲ್ಲಿದೆ, ನೇರವಾಗಿ ಪಂಪ್ ಆಗ್ತಾ ಇದೆ. ಇವತ್ತು ನೀರು ನಾವು ಕೂಡ ಏನು ಜೈ ಫೌಂಡೇಶನ್ ವತಿಯಿಂದ ಇವತ್ತೇನು ಟೆಸ್ಟಿಂಗು ಅವರು ಸ್ವತಃ ಆಸಕ್ತಿ ವಹಿಸಿ ಚಿಕ್ಕಬಳ್ಳಾಪುರ ಜನತೆಗೆ ಒಂದು ಸರಿಯಾದ ಮಾಹಿತಿ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರು ಇವತ್ತು ಟೆಸ್ಟಿಂಗ್ ಅವ್ರನ್ನ ಕರೆಸಿದ್ದಾರೆ. ಮತ್ತು ಇವತ್ತು ನೀರು ಕೂಡ ನಾನು ಏನು ಪ್ರತಿನಿತ್ಯ ನಾವು ಇದೇ ನೀರೇ ಸೇವನೆ ಮಾಡೋದು. ಇವತ್ತು ನಗರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮಾನ್ಯ ಸಂಸದರು ಏನು ಈ ನೀರು ಜೊತೆಗೆ ಇನ್ನೂ ಶುದ್ಧವಾಗಿ ಜನ ಕುಡೀಲಿ ಅಂತ ಹೇಳ್ಬಿಟ್ಟು ಅವರು ಫೌಂಡೇಶನ್ ವತಿಯಿಂದನೂ ಸುಮಾರು 100ಕ್ಕೂ ಹೆಚ್ಚು ಫಿಲ್ಟರ್ ಪ್ಲಾಂಟ್ಗಳನ್ನು ಅಳವಡಿಸಿದ್ದಾರೆ. ಜನ ಉಪಯೋಗಿಸ್ತಾ ಇದ್ದಾರೆ. ಏನು ಅದು ಉಚಿತವಾಗಿ ನೀರು ಕೊಡ್ತಾ ಇರೋದು, ಪ್ರತಿಯೊಬ್ಬರು ಅದರಲ್ಲೂ ಕುಡಿಬೋದು. ಇದು ನೇರವಾಗೂ ಏನು ಇವಾಗ ಕಳೆದ ಒಂದು ತಿಂಗಳಿಂದ ಊರಲ್ಲಿ ಏನು ಒಂದು ನೀರಿನ ಬಗ್ಗೆ ಒಂದು ಪ್ರಚಾರ ನಡೀತಾ ಇದೆ, ಅದು ಏನೇ ಪ್ರಚಾರ ಇರಲಿ ಜನಕ್ಕೆ ಒಂದು ಸರಿಯಾದ ಮಾಹಿತಿ ತಲುಪಬೇಕು, ಅದು ನಮ್ಮ ಎಲ್ಲ ಕರ್ತವ್ಯ ಆಗಿರ್ತೈತೆ. ಅದಕ್ಕೋಸ್ಕರ ಇವತ್ತು ಜಯಕುಮಾರ್ ಅವರು ಅವ್ರ ಫೌಂಡೇಶನ್ ವತಿಯಿಂದ ಟೆಸ್ಟ್ ಮಾಡಿಸ್ತಾ ಇದ್ದಾರೆ. ನಾವು ಕೂಡ ಬಂದು ನೀರು ಕೂಡ ಇಲ್ಲೇ ಸೇವನೆ ಮಾಡಿದ್ದೀವಿ, ನೀವು ನೋಡಿದ್ದೀರಾ. ಮತ್ತು ಅವರು ಟೆಸ್ಟಿಂಗ್ ಕೂಡ ಮಾಡಿದ್ದಾರೆ. ಅದು ಏನು ಫಲಿತಾಂಶ ರಿಪೋರ್ಟ್ ಸಮೇತ ತಲುಪಿಸೋಂಥ ಕೆಲಸ ಆಗುತ್ತೆ. ಮತ್ತು ನಗರಸಭೆಯಿಂದ ನಿರಂತರವಾಗಿ ಟೆಸ್ಟಿಂಗ್ ನಡೀತಾ ಇದೆ. ಇದುವರೆಗೂ ಯಾವುದೇ ರೀತಿ ಆತಂಕ ಆಗಿಲ್ಲ. ಅಂದರೆ ಈಗ ಕ್ಯಾನ್ಸರ್ ಚಿಕ್ಕಬಳ್ಳಾಪುರ ಒಂದರಲ್ಲೇ ಇಲ್ಲ, ಹಲವಾರು ನಗರಗಳಲ್ಲಿದೆ, ಅಲ್ಲಿ ನೀರೇ ಹೋಗ್ತಾ ಇಲ್ಲ, ಅಲ್ಲಿ ಕ್ಯಾನ್ಸರ್ ಉತ್ಪಾದನೆ ಆಗ್ತಾ ಇದೆ. ಅಂದರೆ ಯಾವ ಮಾಧ್ಯಮದವರು ಬೆಳಗ್ಗೆಯಿಂದ ನನ್ನ ಜೊತೆ ಈ ಒಂದು ದಿನ ತಮ್ಮೆಲ್ಲ ಶ್ರಮವನ್ನು ನನ್ನ ಜೊತೆ ಗೂಡಿ ವ್ಯವಹರಿಸಿದ್ದೀರಾ, ಅದಕ್ಕೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಬೆಳಗ್ಗೆಯಿಂದನೇ ಕೂಡ ನಾವು ಈ ಒಂದು ಕಾರ್ಯಪ್ರವೃತ್ತರಾಗಿ ಜನಗಳಿಗೆ ಉಪಯುಕ್ತ ಮಾಹಿತಿ ಒದಗಿಸ್ಬೇಕು. ಏನು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನೀರಿನ ಕುರಿತು ಅಪಪ್ರಚಾರ ಎದ್ದಿದೆ, ಹಾಗೂ ಬಹಳಷ್ಟು ಜನಗಳಿಗೆ ಏನು ಮಾಹಿತಿ ಕೊರತೆ ಇದೆ, ಈ ಒಂದು ಕೊರತೆನ ನೀಗಿಸಬೇಕು ಅನ್ನೋ ಉದ್ದೇಶದಿಂದ ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ನಾವು ಇವತ್ತು ಎಲ್ಲ ಕೆರೆಯ ಮಾದರಿಗಳು ಏನು ಈಗ ನಮ್ಮ ನಗರಸಭೆ ವ್ಯಾಪ್ತಿಗೆ ಹೊಂದಿಕೊಂಡಂತೆ ಏನು ಕೆರೆಗಳಿದ್ದಾವೆ, ಒಂದು 3 ಕೆರೆಗಳು, ಮುಷ್ಟೂರು ಕೆರೆ ಆಗಿರ್ಬೋದು, ಮೊದಲನೇದಾಗಿ ನಾವು ಕಂದವಾರ ಕೆರೆ, ಗೋಪಾಲಕೃಷ್ಣ ಅಮಾನಿ ಕೆರೆ ಹಾಗೂ ಮುಷ್ಟೂರು ಕೆರೆ, ಈ ಒಂದು ನೀರಿನ ಮಾದರಿಗಳನ್ನ ಸಂಗ್ರಹಿಸೋದು, ಹಾಗೆ ಕೆರೆಗಳ ಚಿತ್ರಣ ಜನರ ಮುಂದೆ ತರಬೇಕು, ಆ ಒಂದು ಕೆಲಸ ಮಾಡಿದ್ದೇವೆ. ಅದರ ನಂತರ ಈಗ ಎಚ್.ಎನ್. ವ್ಯಾಲಿ ನೀರು ಏನು ಇಲ್ಲಿ ಪೂರ್ಣಸಾಗರ ಕೆರೆ ಹತ್ರ ಈಗ ಇದೀವಿ, ಇಲ್ಲಿಗೂ ಕೂಡ ಎಚ್.ಎನ್. ವ್ಯಾಲಿ ನೀರೇ ಇಲ್ಲಿ ಬಂದು ತಾವು ಕಾಣ್ತಾ ಇರೋದೆಲ್ಲ ಎಚ್.ಎನ್. ವ್ಯಾಲಿ ಏನು ದ್ವಿತೀಯ ಅಂತ ಸಂಸ್ಕರಣೆ ಆಗಿರುವಂಥ ನೀರಿದೆ. ಇದರ ನೀರಿನ ಗುಣಮಟ್ಟವನ್ನು ಪರೀಕ್ಷೆ ಮಾಡಿದ್ವಿ. ಹಾಗೆ ನೀರಿನ ಏನು ಕೆರೆ ತುಂಬಿದೆ, ಇದರ ಒಂದು ವಾತಾವರಣ ಗಮನಿಸಿದೆ, ಎಲ್ಲೂ ಕೂಡ ಜೂಳು ಬೆಳೆದಿಲ್ಲ. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯಾದ ಮಲಿನಗೊಳ್ಳುವಂಥ ಅಂಶಗಳು ಯಾವುದು ಕಾಣಿಸ್ತಾ ಇಲ್ಲ. ಯಾರು ಕೂಡ ಒಂದು ಡ್ರೈನ್ ವಾಟರ್ ಇದಾಗಿರ್ಬೋದು, ಸೀವೇಜ್ ಆಗಿರ್ಬೋದು, ಘನತ್ಯಾಜ್ಯ ಪದಾರ್ಥಗಳನ್ನ ಯಾರು ಕೂಡ ಹಾಕುವಂಥದ್ದು ಇಲ್ಲಿ ಕಾಣಿಸ್ತಾ ಇಲ್ಲ. ಏನು ಇದು ಹೈವೇಗೆ ಒಂದು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತೆ ಇರೋದ್ರಿಂದ ಈ ಲಾರಿಗಳವರು ಕೆಲವರು ಬಂದು ಆ ತ್ಯಾಜ್ಯನ ಎಸಿಬೋದು. ಅದು ಕೂಡ ಮುಂದಿನ ದಿನಗಳಲ್ಲಿ ಈಗ ಸಂಬಂಧಪಟ್ಟ ಇಲಾಖೆಗೆ ನಾನು ಮನವಿ ಪತ್ರ ಸಲ್ಲಿಸಿ ಇದನ್ನು ತಡೆಯುವಂಥ ಕೆಲಸ ಆಗಬೇಕು. ತಾವು ಈಗಾಗಲೇ ನೋಡಿದ್ರೆ ಇದು AD 1889 ಇಸ್ವಿ ಅಂತ ಬರ್ತಿದ್ದಾರೆ. ಮಹಾನ್ ಭಾವರು ಆಗಿನ ಕಾಲಕ್ಕೆ ಒಂದು ಏನು ಇದು ಓವರ್ಫ್ಲೋ ಆಗಿ ಕೋಡಿ ಹೋಗೋ ಸಂದರ್ಭದಲ್ಲಿ ತೊಂದರೆ ಆಗಬಾರ್ದು ಅಂತ ಹಾಗೆ ಈ ಒಂದು ಚಿಕ್ಕದಾಗಿ ಒಂದು ಏನು ಕಲ್ಲಿನ ಒಂದು ಇದನ್ನ ಪದರವನ್ನು ನಿರ್ಮಿಸಿದ್ದಾರೆ. ಈಗ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನು ಅನುಮೋದಿಸಿರೋ ಒಂದು ಲ್ಯಾಬ್ ಕಡೆಯಿಂದ ಇವತ್ತು ಏನು ಎಲ್ಲ ಕೆರೆಗಳ ಸ್ಯಾಂಪಲ್ಗಳನ್ನ ಸಂಗ್ರಹಿಸಿ ಮಾದರಿಗಳನ್ನ ಅದು ಲ್ಯಾಬ್ ಟೆಸ್ಟ್ಗೆ ಒಳಪಡಿಸಿ ಕೇವಲ ಒಂದು ವಾರದ ಒಳಗಡೆ ನನಗೆ ಫಲಿತಾಂಶ ನೀಡ್ತೀನಿ ಅಂತ ಹೇಳಿದ್ದಾರೆ. ಫಲಿತಾಂಶ ಬಂದ ಕೂಡಲೇ ತಮ್ಮೆಲ್ಲ ಮಾಧ್ಯಮದವರ ಮುಂದೆ ಫಲಿತಾಂಶವನ್ನು ತೆರೆದಿಡುವಂಥ ಕೆಲಸ ನಮ್ಮ ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ಮಾಡ್ತೀನಿ ಅಂತ ಈ ಮೂಲಕ ತಿಳಿಯಕ್ಕೆ ಇಷ್ಟಪಡ್ತೀನಿ. ಯಾವುದೇ ಜನಗಳು ಆತಂಕಕ್ಕೆ ಒಳಗಾಗಬಾರ್ದು. ಮತ್ತೊಮ್ಮೆ ಮನವಿ ಮಾಡ್ಕೊತಾ ಇದೆ ಎಲ್ಲರಿಗೂ ಕೂಡ, ಆತಂಕಕ್ಕೆ ಒಳಗಾಗಬೇಡಿ. ಈಗ ನೋಡಿ, ಅದಕ್ಕೆ ಆ ಆತಂಕ ದೂರ ಮಾಡಬೇಕು ಅಂತಾನೆ ಕೂಡ ನಗರಸಭಾ ಅಧ್ಯಕ್ಷರು ಕೂಡ ನಾವು ಮನವಿ ಮಾಡೋದಕ್ಕೆ ಅವರು ಪೂರಕವಾಗಿ ಸ್ಪಂದಿಸಿ ಅವರು ಕೂಡ ಗಜೇಂದ್ರ ಅವರು ಬಂದಿದ್ದಾರೆ. ಸ್ವತಃ ಅವರೇ ಕೂಡ ನೀರನ್ನು ಕೊಡಿದ್ರು. ಅದ್ರ ಜೊತೆಗೆ ನಾನು ಕೂಡ ಆ ನೀರನ್ನು ಸೇರಿಸಿದ್ದೇನೆ, ಬೋರ್ವೆಲ್ ನೀರು. ಅದು ತಾವು ಮಾಧ್ಯಮದವರೇ ತೋರಿಸಿದ್ದೀರಾ.
ಈ ಜನಗಳು ಕೂಡ ಅದನ್ನ ನೋಡಿ ತಿಳ್ಕೊಬೇಕು. ಯಾಕಂದ್ರೆ ಆ ನೀರು ಸಿಹಿ ನೀರಾಗಿದೆ, ನಾವೇನು ಸೇರಿಸಿದ ನೀರು, ಬೋರ್ವೆಲ್ ನೀರು, ಏನು ಕಂದವಾರ ಪಂಪ್ ಹೌಸ್ ಬಳಿ ಅಂತ ನೀರು. ಈಗ ಅಲ್ಲಿ ಯಾವುದೇ ರೀತಿಯ ಒಂದು ರಾಸಾಯನಿಕಗಳಾಗ್ಲಿ, ಕೆರೆಗೆ ಏನು ಕೈಗಾರಿಕಾ ತ್ಯಾಜ್ಯ ಅಂದ್ರೆ ನೀರಿನ ಬಣ್ಣ ಬದಲಾಗೋಗುತ್ತೆ. ಅಲ್ಲಿ ನೀರಿನ ಬಣ್ಣ ಏನು ಬದಲಾಗಿತ್ತೆ ಮಾಧ್ಯಮದವರು ತಾವು ನೋಡಿದ್ರಲ್ಲ, ಏನಾದ್ರು ಕಾಣಿಸ್ತಾ? ಸೊ ಹಾಗಾಗಿ ಆ ಒಂದು ನೀರಿನ ಬಣ್ಣ ಕೂಡ ಬದಲಾಗಿಲ್ಲ. ನೀವು ಆ 2 ಬಾಟ್ಲ್ಗಳು, ಬಿಸ್ಲರಿ ಬಾಟಲು ಮತ್ತು ಬೋರ್ವೆಲ್ ಬಾಟಲ್ ಇಟ್ಟಾಗ ಯಾವುದು ಬಿಸ್ಲರಿ ಯಾವುದು ಬೋರ್ವೆಲ್ ವಾಟರ್ ಅಂತ ಕಂಡುಹಿಡಿಯಕ್ಕೆ ಕೂಡ ಸಾಮಾನ್ಯರಿಗೆ ಆಗಲ್ಲ. ಆ ಥರ ಒಂದು ಶುದ್ಧತೆ ಅಲ್ಲಿ ಬಂದಿದೆ ಮೇಲ್ನೋಟಕ್ಕೆ. pH ಲೆವೆಲ್ ಕೂಡ ಏನು ಪರಿಮಾಣಗಳು ಮಾನದಂಡಗಳಿರಬೇಕು ಅದು ಒಂದು ಲೆವೆಲಲ್ಲೇ ಕೂಡ ಇದೆ, ಉತ್ತಮವಾದ ಮಟ್ಟದಲ್ಲಿ. ಆದರೂ ಕೂಡ ಆ ಒಂದು ಬೋರ್ವೆಲ್ ನೀರನ್ನು ಕೂಡ ನಾವು ಪರೀಕ್ಷೆಗೆ ಒಳಪಡಿಸಿದ್ವಿ. ಯಾಕಂದರೆ ಇದು ನಿಜವಾಗ್ಲೂ ಯೋಗ್ಯವಾಗಿದೆಯಾ, ಇನ್ನೇನಾದರೂ ಅಂಶಗಳು ಅದರಲ್ಲಿ ಸೇರಿದೆಯಾ, ಒಂದು ವೇಳೆ ಸೇರಿದ್ರೆ ಅದಕ್ಕೆ ಪರಿಹಾರನೂ ಕೂಡ ತಜ್ಞರು ಮತ್ತು ವಿಜ್ಞಾನಿಗಳು ಯಾರಿದ್ದಾರೆ ಅವ್ರ ಮೂಲಕ ನಾವು ಇದಕ್ಕೆ ಪರಿಹಾರವನ್ನು ತೆಗೆದುಕೊಂಡು ಮುಂದಿನ ಕಾರ್ಯಾಚರಣೆಯನ್ನು ನಮ್ಮ ಜೈ ಫೌಂಡೇಶನ್ ಸಂಸ್ಥೆಯೊಂದಿಗೆ ಮಾಡೋದಕ್ಕೆ ಇಷ್ಟಪಡ್ತೀವಿ. ಅದು ಕೂಡ ಮುಂದಿನ ದಿನಗಳಲ್ಲಿ ಫಲಿತಾಂಶ ಬಂದ ನಂತರ ಪ್ರತಿ ಕೆರೆ ಏನಿವತ್ತು ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಯಾಕಂದರೆ ನಾವು ಒಂದು ಸಂಕಲ್ಪವನ್ನು ಆಲ್ರೆಡಿ ನಾವು ಶುರು ಮಾಡಿದ್ದೇವೆ. ಮೊದಲಿಗೆ ಏನು ನಾನು ತೋರಿಸಿದೆ, ಚಿಕ್ಕಟೇನಹಳ್ಳಿ ಕೆರೆ ಏನಿದೆ, ಸುದ್ದಳ್ಳಿ ಕೆರೆ ಮತ್ತು ಮುದ್ದೇನಹಳ್ಳಿಗೆ ಹೊಂದ್ಕೊಂಡಂತೆ ಇರೋ ಗಂಟಿಗಾನಹಳ್ಳಿ ಕೆರೆ, ಅದು ನಾವು ಜಲಸಂಕಲ್ಪ ಯೋಜನೆಯನ್ನು ನಾವು ಸತ್ಯಸಾಯಿ ಆಶ್ರಮ, ಜೈ ಫೌಂಡೇಶನ್ ಹಾಗೂ ಹಲವು ಸ್ವಯಂ ಸೇವಕ ಸಂಘ ಸಂಸ್ಥೆಗಳ ಜೊತೆಗೂಡಿ ನಾವು ಮಾಡ್ತಾ ಇದ್ದೀವಿ. ನಮ್ಮ ಮೂಲ ಉದ್ದೇಶ ಏನಂದರೆ ನಮ್ಮ ಸುತ್ತಮುತ್ತಲಿನ ಕೆರೆಗಳನ್ನ ಸಂರಕ್ಷಣೆ ಮಾಡೋದು. ಏನು ಕೆರೆಗಳಲ್ಲಿ ಬೆಳೆದಿರೋ ಜೊಳ್ಳುಗಳು, ಏನು ಜೊಂಡು ವಾಟರ್ ಐಸಿಂತ ಏನಂತಾರೆ, ಅದನ್ನು ನಿರ್ಮೂಲನೆ ಮಾಡಿ ಕೆರೆಯ ವಾತಾವರಣ, ಸುತ್ತಮುತ್ತಲಿನ ಪರಿಸರ ಏನಿದೆ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಜನರಿಗೆ ಒಂದು ಉಪಯುಕ್ತವಾದ ಮಾಹಿತಿಯನ್ನು ಒದಗಿಸುವಂಥ ಕೆಲಸ ನಾವು ಮಾಡ್ತೀವಿ. ನನ್ನ ಏನು ಹೋರಾಟ ಇದೆ ಈ ರೀತಿಯ ಒಂದು ಅಪಪ್ರಚಾರದ ವಿರುದ್ಧ ಇರ್ತೇವೆ ಹೊರತು ಅದ್ರ ಜೊತೆಗೆ ಈ ಒಂದು ಕೆರೆಗಳೇನಿದೆ ಸಂರಕ್ಷಣೆ ಮಾಡೋದಕ್ಕೆ ಸದಾ ನಮ್ಮ ಜೈ ಫೌಂಡೇಶನ್ ಬದ್ಧರಾಗಿರ್ತೀವಿ. ಏನೀಗ HN ವ್ಯಾಲಿ ವ್ಯಾಪ್ತಿಯಲ್ಲಿ ಈಗಾಗಲೇ ತಿಳಿಸಿದಂಗೆ 44 ಕೆರೆಗಳಿದ್ದಾವೆ. 44 ಕೆರೆಗಳ ಒಂದು ನೀರಿನ ಮಾದರಿಯನ್ನು ಸಂಗ್ರಹಿಸಿ ಆ ಒಂದು ನೀರಿನ ಮಾದರಿಯನ್ನು ಪರೀಕ್ಷೆಗೆ ಒಳಪಡಿಸಿ ಆ ಫಲಿತಾಂಶವನ್ನು ಕೂಡ ಜನತೆ ಮುಂದೆ ಇಡ್ತೇನೆ. ಮುಂದಿನ ದಿನಗಳಲ್ಲಿ ಫಲಿತಾಂಶ ಬಂದ ನಂತರ ಯಾವ್ಯಾವ ಕೆರೆಗೆ ನಮ್ಮ ಒಂದು ಜಲಸಂಕಲ್ಪ ಯೋಜನೆ ಅಗತ್ಯವಿದೆ, ನಾವೆಲ್ಲರೂ ಕೂಡಿ ಏನು ಸ್ವಯಂ ಸೇವಕರ ಜೊತೆಗೂಡಿ ಆ ಊರಿನ ಏನು ಹಿರಿಯರಿದ್ದಾರೆ, ನಾಗರಿಕರಿದ್ದಾರೆ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳಿದ್ದಾರೆ, ಎಲ್ಲರೂ ಜೊತೆಗೂಡಿ ಕೆಲಸ ಮಾಡೋಣ. ಇಲ್ಲಿ ಯಾವುದೇ ಒಂದು ವ್ಯಕ್ತಿಯ ವಿಚಾರ ಅಲ್ಲ, ಇಲ್ಲೂ ಜಲಸಂಕಲ್ಪ ಆ ಅಭಿಯಾನದಡಿಗೆ ಎಲ್ಲರೂ ಸೇರಿ ಕೆಲಸ ಮಾಡೋಣ ಅಂತ ಈ ಮೂಲಕ ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.